ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕಾರ್ಕಳ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಊರಿನ ಕೋಟಿ ಚೆನ್ನಯ್ಯ ಪಾರ್ಕ್, ಸೊ ಅಲ್ಲಿಗೆ ಬಂದಿದ್ದೇವೆ. ಸೊ ಇದು ಎಂಟ್ರೆನ್ಸ್ ನೋಡಿ, ಅಲ್ಲಿ ನನ್ನ ಮಿಸಸ್ ಮತ್ತು ನನ್ನ ಮಗ ಹೋಗ್ತಿದ್ದಾರೆ. ಸೊ ಇದು ಎಂಟ್ರೆನ್ಸ್, ಇದು ನೋಡಿ ಸುತ್ತ ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಪಾರ್ಕ್ ಎಲ್ಲ ಕುತ್ಕೊಳ್ಳುವಂಥ ವ್ಯವಸ್ಥೆ, ಕುಳ್ಳು ನಂಚಿದ್ನ ಒಂಜಿ ವ್ಯವಸ್ಥೆ ಬೊಕ್ಕ ಬದಿನ ಪಾರ್ಕ್ ಪೂರ ಸೂಪರ್ ಅದು ಅಂತೇಳಿ. ಸೊ ನೆಟ್ಟು ಪೂರ ಭರತ್ ದುಂಬದ ಕಾಲದಾಗಲು ಯೂಸ್ ಮಾಡ್ಕೊಂಡು ವಸ್ತುಲು ಪೂರ ದೀತಾರೆ ಈ ಒಂದೆಟ್ಟು ಅಲ್ಲಿ ಒಂದು ಎಂಟ್ರೆನ್ಸ್. ಅಂಚಿಡ್ದು ರೋಡ್ ತೋಜುಂಟಲ್ಲ, ಅಂಚಿಡ್ದು ರೋಡ್ ಉಂಡು, ಅಲ್ತದ ಬೇಕಾ ಉಲ್ಲೈ ಸೀದಾ ಬರ್ಕೊಂಡು ರೋಡ್. ಸೊ 3 ಟಿಕೆಟ್ ಉಂಡು, 20 ರೂಪಾಯಿ ಟಿಕೆಟ್, ವರಿಯಾಗ 20 ರೂಪಾಯಿ ಟಿಕೆಟ್, 20 ರೂಪಾಯಿ ಟಿಕೆಟ್. ಸೊ ಮುಂಚೆ ಟಿಕೆಟ್ ಇರಲಿಲ್ಲ, ಇವಾಗ ಟಿಕೆಟ್ ಮಾಡಿದ್ದಾರೆ, ಈಗ ಟಿಕೆಟಿನ ಇದು ಮಾಡಿದ್ದಾರೆ. ಸೊ ನೋಡಿ ಇದೆಲ್ಲ. ಸೊ ಇನ್ನೂ ಕೂಡ ತುಂಬಾ ಇದೆ ನೋಡಿ. ಇದು ಆ್ಯಕ್ಚುಲಿ ಇದು ಎದುರುಗಡೆ ಇರುವಂಥದ್ದು ನಾನು ತೋರಿಸ್ತಾ ಇರೋದು. ಸೊ ಇನ್ನೂ ಕೂಡ ತುಂಬಾ ನೋಡಿ. ಇದು ಅದರ ಪಕ್ಕದಲ್ಲಿ ಅಂದರೆ ಎಂಟ್ರೆನ್ಸಿನ ಪಕ್ಕದಲ್ಲಿ ಒಳ್ಳೊಳ್ಳೆ ಗಿಡ ಎಲ್ಲ ನೆಟ್ಟಿದ್ದಾರೆ. ಸೊ ಅದು. ಸೊ ನೆಕ್ಸ್ಟಿಗೆ ಈಗ ನಾವು ನೋಡಿ, ಇದು ಕೋಟಿ ಚೆನ್ನಯ್ಯ. ಸೊ ಕೋಟಿ ಚೆನ್ನಯ್ಯ ಮತ್ತು ಅವರ ವಿಗ್ರಹ ಇದು ನೋಡಿ. ಸೊ ಕಲ್ಲಿನ ವಿಗ್ರಹ ಇದು ತುಂಬ ಚೆನ್ನಾಗಿದೆ ನೋಡಿ. ಬದಿಯಲ್ಲೆಲ್ಲ ಗಾರ್ಡನ್ ಎಲ್ಲ ಮಾಡಿ ನೋಡಿ. ಈ ಅರಣ್ಯದಲ್ಲೆಲ್ಲ ನಾವು ಈಗ ಸುತ್ತಾಡಿಕೊಂಡು ಬರ್ತೀವಿ. ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡಿ, ಕೋಟಿ ಚೆನ್ನಯ್ಯ ದೇವರ ಇದು ವಿಗ್ರಹ, ಇದು ಪ್ರಭಾವಶಾಲಿ ವ್ಯಕ್ತಿಗಳ ವಿಗ್ರಹ ಇದು. ಸೊ ನೋಡಲಿಕ್ಕೆ ತುಂಬಾ ಇದೆ. ನಾನು ಮಾತ್ರ ಹತ್ತಿರ ಹೋಗಲಿಲ್ಲ ಅದರದ್ದು. ಸೊ ಝೂಮ್ ಮಾಡಿ ಅಲ್ಲಿ ವಿಡಿಯೋ ಮಾಡಿ ಮತ್ತು ಇದು ಮಾಡಿದೆ. ಯಾಕಂದರೆ ಟೈಲ್ಸಲ್ಲಿ ಮಳೆ ಬಂದು ಇದಾಗಿದೆ, ಜಾರಿತ್ತೆ, ನೀರು ಎಲ್ಲ ಬಿದ್ದು. ಸೊ ಹಾಗಾಗಿ ಡೌನ್ ಬೇರೆ ಉಂಟಲ್ವಾ. ಸೊ ನಾವು ಹೋದಾಗ ಬೀಳುವಂಥ ಚಾನ್ಸ್ ಉಂಟು. ಅದಕ್ಕಾಗಿ ಇಲ್ಲಿಂದಲೇ ಝೂಮ್ ಮಾಡಿ ಸ್ವಲ್ಪ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ ನಾನು, ಓಕೆನಾ. ಸೊ ನಂತರ ನಾವು ನೋಡಿ ಇದೆಲ್ಲ ನೋಡಿ, ಅದರ ಪಕ್ಕದಲ್ಲಿರುವಂತಹ ಒಂದು ಇದೆಲ್ಲ, ಓಕೆನಾ. ಸೊ ಇದರಲ್ಲಿ ನೋಡಿ, ಇದು ಕಾಣ್ತಾ ಉಂಟಲ್ಲ, ಇದರಲ್ಲಿ ಎಲ್ಲ ಹಳೆಯ ಕಾಲದ ವಿಗ್ರಹ ಮತ್ತು ಎಲ್ಲ ಅವರೆಲ್ಲ ಯೂಸ್ ಮಾಡುವಂಥ ಒಂದು ಇದನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಅವರು ಯಾವ ರೀತಿಯೆಲ್ಲ ಯೂಸ್ ಮಾಡ್ತಾರೆ, ಯಾವುದಕ್ಕೆ ಯೂಸ್ ಮಾಡ್ತಾರೆ, ಸೊ ಅದನ್ನೆಲ್ಲ ಹಳೆಯ ಕಾಲದಲ್ಲಿ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಕೂಡ ಉಂಟು ಒಳಗಡೆ, ಇದರ ಒಳಗಡೆ ಕೂಡ ಹಳೆಯ ಕಾಲದ ಎಲ್ಲ ಇದನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತೇವೆ, ನಾವು ನಡ್ಕೊಂಡು ಹೋಗ್ತೇವೆ. ಸೊ ಇದು ನೋಡಿ ಎಲ್ಲ. ಸೊ ಇದರಿಂದ ನಾವು ಪರಿಸರ ನೋಡಿ ತುಂಬ ಚೆನ್ನಾಗಿದೆ ನೋಡಿ. ಮಳೆ ಬಿದ್ದು ಪರಿಸರ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಉಂಟು ಎಲ್ಲ. ಮತ್ತು ಗಿಡ ಮರ ಪೂರ ಪಚ್ಚ ತೋಜುಂಡು, ಸೋಪ್ ತೋಜುಂಡು. ಸೊ ಬರ್ಸ ಬರ್ತದೆ ಇತ್ತ ಮುಂಜಾನೆ ರೀಸೆಂಟ್ ಆದ ಇತ್ತ ಮೋಡ ಆತಂಡೆ. ಸೊ ನನ್ನ ಬರ್ಸ ಬರ್ಪನ ಚಿನ್ನ ಚಾನ್ಸ್ ಉಂಟು. ಇವಾಗಲೂ ಕೂಡ ಮೋಡ ಆಗಿದೆ, ಮಳೆ ಬರುವಂಥ ಚಾನ್ಸಸ್ ಉಂಟು. ಒಳಗೆ ಬರುವಾಗಲೇ ಎಂಟ್ರೆನ್ಸಲ್ಲಿ ಹೇಳಿದವ, ಬೇಗ ಹೋಗಿ ಬನ್ನಿ ಮಳೆ ಬರ್ತದೆ ಅಂತ. ನೋಡಿ ಇದೊಂದು ವಿಗ್ರಹ, ಇದು ಮುಂಚಿನ ಕಾಲದಲ್ಲಿ ಯಾವ ರೀತಿ ಇದು ಮಾಡ್ತಿದ್ರು ಅಂತ. ಈಗೆಲ್ಲ ಚೇಂಜಸ್ ಆಗಿದೆ ಅಲ್ಲ, ಈಗೆಲ್ಲ ಇದಾಗಿದೆ. ಸೊ ನೋಡಿ ಇದೆಲ್ಲ ತುಂಬ ಕಡಿಮೆ. ಹಿಂದ್ಗಡೆ ಚಕ್ರ ನೋಡಿ, ಎತ್ತಿನ ಗಾಡಿಯ ಚಕ್ರ ಇದು, ಅದೆಲ್ಲ ತುಂಬ ಕಡಿಮೆ. ಅದು ಇವಾಗೆಲ್ಲ ಎಲ್ಲಿ ನೋಡಲಿಕ್ಕೂ ಇಲ್ಲ, ಓಕೆನಾ. ಸೊ ನಾನು ವಿಡಿಯೋ ಮಾಡುವಂಥ ಉದ್ದೇಶ, ಸೊ ಹಳೆಯ ಕಾಲದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರು ಅದನ್ನು ತೋರಿಸುವಂಥ, ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ, ಓಕೆನಾ. ಸೊ ನೋಡಿ, ಇದು ಹಂಚಿನ ಮನೆ ನೋಡಿ. ಹಂಚುವ ಕಾಲದೆಲ್ಲ ತುಂಬ ಸಮಯ ಆಯ್ತಿದ್ದು. ಇದು ಆ್ಯಕ್ಚುಲಿ ತುಂಬ ಸಮಯ ಆಯಿತು ನೋಡಿ. ಇದು ಮಾಡುವಂಥದ್ದು ಅಂದರೆ ಕಬ್ಬಿಣವನ್ನು ಬಿಸಿ ಮಾಡಿ ಹದ ಮಾಡುವಂಥದ್ದು. ಸೊ ಆ ಮಗನ ಇದು ಅದೊಂದು ಸಣ್ಣ ಇದ್ದಿತ್ತಲ್ಲ, ಗೊಂಬೆ ಇದೆಯಲ್ಲ ಸಣ್ಣದು ಈ ಕಡೆಯದ್ದು. ಸೊ ಅಲ್ಲಿ ಅದು ಏನೋ ಇತ್ತು, ಅದು ಕಟ್ಟಾಗಿ ಹೋಗಿದೆ ಅದು. ಇದು ನೋಡಿ ಎತ್ತು ಇದು ಮಾಡುವಂಥದ್ದು. ಸೊ ನೋಡಿ ಯಾವ ರೀತಿ ಇದೆ ನೋಡಿ ವಿಗ್ರಹ. ಎತ್ತು ನೋಡಿ ಯಾವ ರೀತಿ, ಒಂದು ನಿಜವಾದ ಎತ್ತು ಹೇಗಿರ್ತದೆ ನೋಡಿ, ಹಾಗೇ ಇದೆ ನೋಡಿ ಅಲ್ವಾ.
ಸೊ ಆ ಮನುಷ್ಯರು ಅಂದರೆ ಮನುಷ್ಯ ರೀತಿ ಗೊಂಬೆ ಏನಿದೆ ನೋಡಿ, ಅದಾದರೂ ಸ್ವಲ್ಪ ಇದಾಗ್ಬೋದು. ಆದರೆ ಎತ್ತು ಅದು ರಿಯಲಾಗಿ ನೀವು ನೋಡಬೇಕಿತ್ತು, ನೋಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಅದು. ಓಕೆನಾ. ಸೊ ಇದು ಬಟ್ಟೆ ಇದು ಮಾಡುವಂಥದ್ದು ನೋಡಿ, ಬಟ್ಟೆ ರೆಡಿ ಮಾಡುವುದು ಹಿಂದಿನ ಕಾಲದಲ್ಲಿ. ಈಗೆಲ್ಲ ಮಿಷಿನ್ ಎಲ್ಲ ಬಂದಿದೆ. ಇದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಬಟ್ಟೆಯನ್ನು ಏನು ಅದರಿಂದ ನೂಲು ಇದು ತೆಗೆದು ಬಟ್ಟೆಯನ್ನು ನೇಯ್ತಾಯಿದ್ರು, ಯಾವ ರೀತಿ ನೂಲು ತೆಗಿತಾರೆ, ಯಾವ ರೀತಿ ಬಟ್ಟೆ ನೇಯ್ತಾರೆ. ಸೊ ಇದು ಬಳೆ ತೊಡಿಸುವಂಥ ಇದು ಅಂದರೆ ಬಳೆಗಾರ ಮುಂಚೆ ಮನೆಗೆ ಬರ್ತಾಯಿದ್ರಲ್ಲ ಬಳೆ ಹಾಕುವಂಥದ್ದು. ಸೊ ಈಗೆಲ್ಲ ನಾವು ಅಂಗಡಿಗೆ ಹೋಗಿ ಹಾಕುವಂಥದ್ದು. ಅದು ಕೂಡ ಈಗ ಕಬ್ಬಿಣದ್ದು ಅದು ಇದೆಲ್ಲ ಬಂದಿದೆ ನೋಡಿ, ಸ್ಟೀಲಿದ್ದು ಫ್ಯಾಷನ್ ಥರದ್ದೆಲ್ಲ ಬಂದಿದೆ. ನಮ್ಮನೆ ಹೊರಬೋಯ್ತಿದ್ದೆ ಅಂಡದಲ್ಲಿ ದುಂಬದ ಕಾಲಡು ಇಲ್ಲ ಬದ್ದ ಪಾಡೋನಿರ್ತೇವೆ. ಒಂದು ಪಿಲಿನಲಿಕೆ, ಇದು ಹುಲಿ ವೇಷ. ಸೊ ನೋಡಿ, ಇದನ್ನು ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಸುತ್ತಮುತ್ತೆಲ್ಲ ಪ್ರಕೃತಿ ಬಂದು, ಪರಿಸರ ಎಲ್ಲ ಬಂದು, ಅದು ಆಚೆ ಕಡೆ ಕೂತ್ಕೊಂಡು ನೋಡುವಂತಹ ಒಂದು ಇದು. ಅದು ಇನ್ನೂ ಆಗಲಿಲ್ಲ, ಪ್ರಿಪೇರ್ ಆಗ್ತಾ ಉಂಟು ಈಗ, ರೆಡಿ ಆಗ್ತಾ ಉಂಟು ಈಗ. ಸೊ ನೋಡಿ, ಹುಲಿ ವೇಷದ್ದು ಇದು ಸಿಮೆಂಟಿನಲ್ಲಿ ಮಾಡಿರುವಂಥದ್ದು ನೋಡಿ, ಯಾವ ರೀತಿಯೆಲ್ಲ ಇದು ಮಾಡಿದೆ ನೋಡಿ. ಇದು ಡೋಲು ಬಾರಿಸುವಂಥ, ಡೋಲು ವಾದ್ಯ ಅದೆಲ್ಲ ಬಾರಿಸಿ ಮನೆಗೆ ಹೋಗ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ. ಸೊ ನೋಡಿ, ವಿಗ್ರಹ ನೋಡಿ ತುಂಬ ಚೆನ್ನಾಗಿದೆ ನೋಡಿ, ಅವರು ಇದು ಮಾಡಿದ್ದಾರೆ ನೋಡಿ. ಅಥವಾ ಏನೋ ಸಂತೋಷಕ್ಕೆ ಪಾರ್ಟಿ ಆ ಥರ ಪಾರ್ಟಿ ಮಾಡ್ತಾರಲ್ಲ, ಈಗ ಪಾರ್ಟಿ ಅಂತ ಹೇಳ್ತೇವೆ, ಅದು ಸಂತೋಷದಲ್ಲಿ ಕುಣಿಯುವಂಥ ಇದು ನೋಡಬೇಕು, ಇದಾಗಿರಬೇಕು. ಸೊ ಇದು ನೋಡಿ, ಇದು ನೇಯುವಂಥದ್ದು, ಎಂಥ ಈ ಬುಟ್ಟಿ ನೇಯುವಂಥದ್ದು. ಈಗೆಲ್ಲ ಪ್ಲಾಸ್ಟಿಕ್ ಬುಟ್ಟಿ ಎಲ್ಲ ಬರ್ತದಲ್ವಾ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಡ್ಯಾನ್ಸ್ ಇರಬೇಕು ನೋಡಿ, ಡ್ಯಾನ್ಸ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ನೋಡಬೇಕು, ತುಂಬ ಚೆನ್ನಾಗಿ ಕಾಣ್ತದೆ. ನೀವು ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಬೇಕು, ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ. ತುಂಬ ಜನ ಬರ್ತಾರೆ ನೋಡಲಿಕ್ಕೆಲ್ಲ, ತುಂಬ ಜನ ಬರ್ತಾರೆ ಅಲ್ಲಿ. ಸೊ ನೋಡಿ ಯಾವ ರೀತಿ ಇದೆ, ನಾವು ದೂರದಿಂದ ನೋಡಿದಾಗ ಸೊ ನಿಜವಾದ ವ್ಯಕ್ತಿನೇ ನಿಂತಿದ್ದಾರೆ, ನಿಜವಾದ ವ್ಯಕ್ತಿನೇ ಇದು ಮಾಡ್ತಿದ್ದಾರೆ ಅಂತ ಕಾಣ್ತದೆ. ಹತ್ತಿರದಿಂದ ನೋಡಿದಾಗ ಮಾತ್ರ ನಾವು ಏನು ಇದು ಅಂತಾಗ ಫೀಲ್ ಆಗ್ತದೆ ನಮಗೆ, ಇದು ಗೊಂಬೆ ಇದರಲ್ಲಿ ಮಾಡಿದ್ದಾರೆ ವಿಗ್ರಹ ಅಂತ. ಓಕೆನಾ. ಸೊ ಇದು ಕೂಡ ನೋಡಿ, ದರ್ಶನ ಏನು ನಿಲ್ತಾರಲ್ಲ, ಸೊ ಆ ಥರ ಅದು ಇರಬೇಕು. ಇದರ ಮೇಂಟೈನ್ ಎಲ್ಲ ನೋಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಇದು ತಾಯಿ ಅಡುಗೆ ಮಾಡುವಂಥದ್ದು, ಏನೋ ಪುಡಿ ಮಾಡುವಂಥದ್ದು, ಮಗ ಅಂದು ಕೂತ್ಕೊಂಡು ನೋಡುವಂತಹ ಒಂದು ದೃಶ್ಯ ಇದು. ಸೊ ಇದರ ಮೇಂಟೈನ್ ಎಲ್ಲ ನೋಡಿ ಎಷ್ಟು ಇದು ತುಂಬ ಹಳೆಯ ಇದತ್ತು ಇದು. ಓಕೆನಾ. ಎಲ್ಲ ಕೂಡ ತುಂಬ ಹಳೆಯದು, ಆದರೂ ಕೂಡ ಯಾವ ರೀತಿ ಮೇಂಟೈನ್ ನೋಡಿ. ನಾವು ಇದು ನೋಡಲಿಕ್ಕೆ ಬರುವಾಗ ನೋಡಿ ಜೋರಾಗಿ ಮಳೆ ಬರ್ತಾ ಉಂಟು, ಹಾಗಾಗಿ ಎಲ್ಲೂ ಕೂಡ ಆಚೆ ಹೋಗೋಗಿಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾ ಉಂಟು. ನಾವು ವೀಡಿಯೋದಲ್ಲಿ ಕಾಣೋದಿಲ್ಲ ನಮಗೆ. ಸೊ ನಾವು ಇಲ್ಲಿ ನಿಂತಿದ್ದೇವೆ ಅಂದರೆ ಒಂದು ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಏನೋ ಇದು ಮುಚ್ಚಳ ಇದು ಹಾಕಿದ್ದಾರೆ ನಿಲ್ಲಕ್ಕೆ ಸ್ವಲ್ಪ ಸೈಡಿಗೆ. ಸೊ ಅದರಲ್ಲಿ ನಾವು ನಿಂತಿದ್ದೇವೆ ನೋಡಿ, ಜೋರಾಗಿ ಮಳೆ ಬರ್ತಾ ಉಂಟು. ಪುಣ್ಯದಲ್ಲಿ ಗಾಳಿ ಇಲ್ಲ, ಗಾಳಿ ಬಂದಿದ್ದರೆ ನಾವು ಎಲ್ಲ ಒದ್ದೆ ಆಗ್ತಿದ್ದೆವು. ಸೊ ಈಗ ನಾವು ಸ್ವಲ್ಪ ಮಳೆ ಕಡಿಮೆ ಆಯಿತು, ಈಗ ಪುನಃ ಹೊರಟೇವು ನೋಡಿ. ಅದೆಲ್ಲ ನಾವು ಹೋಗಲಿಕ್ಕೆ ಇರುವಂಥದ್ದು. ನಾವು ಪೂರ ಪೋವಾರ ಇಪ್ಪನಂಚದ್ನ ಒಂಜಿ ತಾದೇವು. ಸೊ ಐಟ್ ನಡ್ಕೊಂಡು ಹೋಗ್ಮತ್ತೊಳ್ಳೆ ಒಂದರತ್ತಲೆ ಏರು ಉಂಡತೆ, ಏರು ಬಾರ್ಲೈಕ್ ಎಂಚ ಮಲ್ದೆ ಇಡ್ತಲೆ ಅವು. ಆ್ಯಕ್ಚುಲಿ ಅವು ಫೈಬಾರ್ದ ತೋಜೋಡು ಬಾರ್ಲೈಕ್ ಉಂಡವು ತೂವರೆಗೂ ಮಸ್ತ್ ರಿಯಲ್ ಆದ ಇತ್ತನಂಚೆನೇ ಉಂಟವು. ರಿಯಲ್ ಆಗಿ ಇರುವಾಗಲೇ ಉಂಟದು ಎತ್ತು, ಅದು ಆ ರೀತಿ ಉಂಟು ಅದು. ಓಕೆನಾ. ಸೊ ಎಲ್ಲ ಮರದ ಎಲೆ ಎಲ್ಲ ಬಿದ್ದಿದೆ ನೋಡಿ. ಆದರೂ ಇದರ ಮೇಂಟೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೈನ್ ಉಂಟಲ್ವಾ, ಯಾಕಂದರೆ ಇದು ನೋಡಿ ಇಷ್ಟು ಸಮಯ ಇರಬೇಕಂತ ಹೇಳಿದ್ರು. ಇದು ಕಡಿಮೆ ಅಂದರೆ ಒಂದು 20 ವರ್ಷ ಆಯ್ತಾ ಅಂತ ಇದು. ಸೊ ಯಾವ ರೀತಿ ಇದು ಮಾಡಿದ್ದಾರೆ ನೋಡಿ,
ಎಲ್ಲ ಒಳ್ಳೆ ರೀತಿಯ ಮೇಂಟೈನ್ ಮಾಡಿದ್ದಾರೆ. ಇದು ಕೋಳಿ ಬಿಡ್ತಾರಲ್ಲ, ಕೋರ್ದಟ್ಟ ಒಟ್ಟು ಬರುತ್ತೆ ಅಂಚ ಅವು. ಸೊ ಅವು ಸೀನ್ ಸೊ ಅಂಚೆ ಬರಿಟ್ಟಲ್ಲಿ ಒಂಜಿ ಕೋರಿನ ಕಟ್ ಪಾಡ್ದೆ ಅತ್ತಲೆ, ಓಕೆನಾ. ಸೊ ಅಂಚನೆ ಅಳೆ ನೆಟ್ಟು ನಡ್ತಂದು ಪೋಡವೆ ನೆಟ್ಟು ಬೀಸ ಒಪ್ಲಿಕ್ಕೆಲ್ಲಜ್ಜಿ ಬಾರಿ ಜಾಗ್ರತೆ ಬಿಡುತ್ತಾಳೆ ಪಂಡ ಪಾಮಾಜಿ ಪತ್ತದ ಪೂರ ಜಾರ್ನ ಚೆನ್ನ ಚಾನ್ಸಸ್ ಉಂಡು. ಸೊ ಅವಕ್ಕೋಸ್ಕರ ಒಂದು ಕಳಿಗೆತ್ತಂಟ ಬರ್ಪಿರತ್ತೆ, ಶೇಂದಿ ಕಳಿಗೆತ್ತಂಟ ಬರ್ಪಿರತ್ತೆ. ಅವು ಅವತ್ತ ಒಂದಿಪ್ಪೋಡು ಮೋಸ್ಟ್ಲಿ. ಸೊ ಅಯ್ಯವ್ರು ಸೈಕಲ್ ಬರ್ಪೆ ಇಂಬೇರಿ ಬಾಡನಲ್ಲಿ ಅಂಚೆಡು ಖರ ಪಡೆದಿತ್ತೆ. ಸೊ ಅಂಚೆ ಅನ್ನಂಜಿ ಪನ್ನಿ ಜನ ಬಾರಿ ಅಮಸರಡು ಸೈಕಲ್ ಉಂಟದ್ದು ಬಾರಿ ಒಂದೆಟ್ಟು ಬರ್ತೇವೆ. ಆ ಜನ ಪಾಡ್ದು ಕೊರ್ಪಿಡ್ತು ಇಡು ಮೋಸ್ಟ್ಲಿ. ಅಂಚೆಡು ಒಂದು ಪದಿತ್ತಲ್ಲ ಆರ ಮನೆ ತಳಿ ಎತ್ತು ಪೊರ್ಲುಂಡು ಬಾರಿ ಪೊರ್ಲದ ಜನ ಆರು ಮೋಸ್ಟ್ಲಿ ಯಾರು ಶೇಷಪಣ್ಣಿ ಧ್ವಜಪಣ್ಣಿ ಎಲ್ಲ ಆದಿಪ್ಪು. ಒಂದು ಫೈಟಿಂಗ್ ಮಲ್ಪನ ಜನ ಒಂಜಿ ಒಂದು ಸೀನು ಕುಸ್ತಿ ಪನ್ಪಿರತ್ತ. ಸೊ ಅಂಚಿನ ಕುಸ್ತಿ ಮಲ್ಪನ ಜನ ಒಂಜಿ ಸೀನ್ ತೋಜೋಡು ಒಂಜಿ ಒಂದು ಮಲ್ದೆ ಇರ್ತದೆ ಅಲ್ಲ ಅಂಚಿಡ್ದು ಅವು ಮಾಸ್ಟರ್ ಅಂತ ತೊಂದು ನಾವು ತೂಪು ಅಂಚ ಮಲ್ಪೆ ಇಂಚ ಮಲ್ಪೆ ಪಂಟ್ರೆಗೆ ಮಾಸ್ಟರ್ ತೋಜೋಡು. ಸೊ ಒಂದು ತೊಲಿ ಇಂಚಿ ಎತ್ತು ಮಾರಿ ಶೋಕ್ ಮಸ್ತ್ ಸೋಕೊಂಡು ತೂವರೆಗೆ. ಸೊ ನೆಕ್ಸ್ಟಿಗೆ ನಿಕ್ಲೆಗೆ ನಮ್ಮ ತಾರಾಯಿ ಬಿಡ್ಪುನ ನಿಕ್ಲು ತೋದಿಪರೆ ಅವು ತಾರಾಯಿ ತಾರಾಯಿ ದರಿ ಉಂಡು ಅಂಚ ಬೆಟ್ಟು ಕಡ್ದು ಗೊಬ್ಬು ಇಡತ್ತೆ. ಸೊ ತಾರಾಯಿ ಬಿಡ್ಪುನ ನೆಕ್ಸ್ಟಿಗೆ ತೆಂಗಿನಕಾಯಿ ಆಡ್ತಾರಲ್ಲ, ತೆಂಗಿನಕಾಯಲ್ಲಿ ಯಾವುದೋ ತೆಂಗಿನಕಾಯಿ ಹೊಡೀತದೆ. ಸೊ ಆ ಥರ ನೋಡಿ ತೆಂಗಿನಕಾಯಿ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಸೊ ಆ ಮಗುವನ್ನು ನಿಂತ್ಕೊಂಡು ನೋಡ್ತಾ ಇದೆ. ಇದು ನೆಕ್ಸ್ಟ್ ಕಂಬಳ, ನಮ್ಮದು ಕಂಬಳ ನೋಡಿ ಅಲ್ಲಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ನಂತರ ಎತ್ತನ್ನು ಬಿಡುವಂಥ ಇದು ನೋಡಿ ಕಂಬಳದ್ದು, ಓಕೆನಾ. ಸೊ ಆ ನಂತರ ನೆಕ್ಸ್ಟ್ ಇದು ಹಾಕುವಂಥದ್ದು ಕಾಣ್ತದೆ, ಕೊರಳು ಹಾಕುವಂಥದ್ದು ಏನೋ ಗೊತ್ತಿಲ್ಲ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ CC ಕ್ಯಾಮರಾದಲ್ಲಿ ಇಟ್ಟಿದ್ದಾರೆ ನೋಡಿ, ಎಲ್ಲ ಗಾಡಿ ತೆಗಿತಾರೆ. ಅಂದರೆ ನಾವಾದರೆ ಪರವಾಗಿಲ್ಲ, ಕೆಲವು ಜನ ಇದ್ದಾರೆ ನೋಡಿ ಇಂಥದ್ದನ್ನೆಲ್ಲ ಕೆಡಿಸ್ಲಿಕ್ಕೆ ಲಗಾಡಿ ತೆಗಿಲಿಕ್ಕೆ ಇರ್ತಾರೆ ಕೆಲವರು, ಲಗಾಡಿ ತೆಗಿಲಿಕ್ಕೆ ಬರ್ತಾರೆ ಕೆಲವರು. ಸೊ ಅವರಿಗೋಸ್ಕರ ಅದನ್ನೆಲ್ಲ ಇಟ್ಟಿದ್ದಾರೆ ಕಾಣ್ತದೆ. ಇದು ನೋಡಿ ಭತ್ತ ತೆಗೆಯುವಂಥದ್ದು, ನಾವು ಗದ್ದೆಯಿಂದ ಕೊಯ್ಲು ಮಾಡ್ತೇವಲ್ಲ. ಸೊ ಅದರಿಂದ ಕೊಯ್ಲು ಇದರಲ್ಲಿ ಭತ್ತ ತೆಗಿಬೇಕಲ್ಲ. ಸೊ ಅದನ್ನು ಇದು ಮಾಡುವಂಥದ್ದು. ಸೊ ಅದರ ಆಚೆ ಕಡೆ ನೋಡಿ ಇನ್ನೂ ದೊಡ್ಡ ಇದಿದೆ, ದೊಡ್ಡ ಪರಿಸರ ಇದೆ ನೋಡಿ. ಸೊ ವಾತಾವರಣ ತುಂಬಾ ಚೆನ್ನಾಗಿದೆ. ಈಗ ಜಸ್ಟ್ ಈಗ ಮಳೆ ಬಂದು ಹೋಯ್ತು, ಈಗ ಮಳೆ ಬರ್ತಾ ಉಂಟು. ಈಗ ವೀಡಿಯೋ ಮಾಡುವಾಗ ನಾನು ಮಳೆ ಬರ್ತಾ ಉಂಟು, ಹನಿ ಮಳೆ ಬರ್ತಾ ಉಂಟು. ಅದು ನಾನು ವೀಡಿಯೋ ಮಾಡ್ತಿದ್ದೇನೆ ನೋಡಿ. ಆ ಹೆಂಗಸೇನು ಕೊಯ್ಲು ಏನು ಮಾಡ್ತಿದ್ದಾರೆ ಅಂತ, ಕೊಯ್ಲು ಮಾಡ್ತಿದ್ದಾರೆ. ಅದು ಅವ್ರ ಕೈಯಿದ್ದು ಸ್ವಲ್ಪ ಹೋಗಿದೆ. ಇದು ಇವರು ನೀರು ಹಾಯಿಸುವಂಥದ್ದು, ಗದ್ದೆಗೆ ನೀರೆಲ್ಲ ಹಾಯಿಸುವಂಥದ್ದು. ಇದು ಇಲ್ಲಿಗೆ ಎಂಡ್ ಆಯಿತು. ಇದು ಎಂಟ್ರೆನ್ಸ್, ಅಂದರೆ ನಾವು ಮೊದಲು ಬಂದಿದ್ದೇವಲ್ಲ. ಸೊ ಆ ಕಡೆಯಿಂದ, ಅಂದರೆ ಮನೆ ಆ ಕಡೆಯಿಂದ ಬಂದಿದ್ದೇವೆ ನಾವು. ಇದು ಈಚೆ ಕಡೆ ಒಂದು ರೌಂಡಾಗಿ ನಾವು ಬಂದೆವು, ಓಕೆನಾ. ಸೊ ಒಂದು ರೌಂಡಾಗಿ ಬಂದಿದ್ದೇವೆ. ಸೊ ಇದು ನೋಡಿ ನಾನು ಮೊದಲೇ ತೋರಿಸಿದಂತಹ ನಿಮಗೆ ಇದು ಅಲ್ವಾ, ಅಂದರೆ ಕೋಟೆ ಚೆನ್ನಯ್ಯ ವಿಗ್ರಹಗಳು. ಆ್ಯಕ್ಚುಲಿ ನೀವು ಕಾರ್ಕಳಕ್ಕೆ ಬಂದರೆ ಅಥವಾ ಕಾರ್ಕಳದ ಸುತ್ತಮುತ್ತದ ಪರಿಸರದವರು ಆಗಿದ್ದರೆ ಸೊ ದಯವಿಟ್ಟು ಒಂದು ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಇದಿತ್ತು ನೋಡಿ. ಸೊ ಈ ಪಾರ್ಕ್ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದೆ. ಸೊ ತುಂಬ ಚೆನ್ನಾಗಿ ಇದೆ ಈ ಪಾರ್ಕ್.